ಹೆಲೋ ನಮಸ್ತೆ, ನಾನು ನಿಮ್ಮ ಕನ್ನಡದ ಹುಡುಗಿ. ಮಸ್ತ್ ವೀಕೆಂಡ್ ಸ್ಟಾರ್ಟ್ ಆಯ್ತು. ಏನ್ ಮಾಡೋಣ, ಆಯ್ತು ಕೆಲಸ ಎಲ್ಲ ಮುಗೀತು. ಈ ವಾರದ ವೀಕೆಂಡ್ ಸ್ಟಾರ್ಟ್ ಆಯ್ತು. ಕೆಲಸ ಎಲ್ಲ ಮುಗಿಸಿ ಮನೆಗೆ 2 ಗಂಟೆ ಆಗಿದೆ. ವೀಕೆಂಡ್ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಂತ ಹೇಳಿದ್ರೆ, ಇವತ್ತು ಯಾಕೆ ಹೇಳಿದ್ರೆ, ನಾನು ಹೋದ ವಾರದಲ್ಲಿ ಒಂದು 3 ಪಾರ್ಸೆಲ್ ಆರ್ಡರ್ ಮಾಡಿದ್ದೆ ನಂಗೆ ಬೇಕಂತ ಹೇಳಿ. ಆ ಪಾರ್ಸೆಲ್ ಇಂಡಿಯಾದಲ್ಲಿ ಯಾವ ರೀತಿ ನೋಡಿ, ಈಗ ಒಂದು ಪಾರ್ಸೆಲ್ ಬಂದ ತಕ್ಷಣ ನಮ್ಗೆ OTP ಬರ್ತದೆ, ಅದು ಮನೆಗೆ ಬಂದ್ಬಿಡ್ತದೆ. ಇಲ್ಲೆಲ್ಲ ಹಂಗಲ್ಲ, ಗೊತ್ತಾಯ್ತು. ಅದು ಯಾವುದೋ ಒಂದು ಅಂಗಡಿಯಲ್ಲಿ ಒಂದು ಲೊಕೇಶನ್, ಒಂದು ಮ್ಯಾಪ್ ಇದ್ದು ಅಡ್ರೆಸ್ ಕೊಟ್ಟಿರ್ತಾರೆ, ಮತ್ತೆ ಕೆಲವೊಂದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ, ನಂಬರ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ನಮ್ದು ಪಾರ್ಸೆಲ್ ಹೋಗಿ ರೀಚ್ ಆಗಿರ್ತದೆ. ಓಕೆ, ನಾವು ಆ ಮೆಸೇಜ್ ಏನ್ ಬಂದಿರ್ತದೆ ನೋಡಿ, ಅದನ್ನ ನಾವು ಇಟ್ಕೊಂಡು, ಅದು ಎಲ್ಲಿ ಬಂದಿದೆ ಅದನ್ನೆಲ್ಲ ಡೀಟೇಲ್ಸ್ ನಾವು ಇಟ್ಕೊಂಡು, ಅದು ಎಲ್ಲಿ ಬಂದಿದೆ ನೋಡಿ ಆ ಅಡ್ರೆಸ್ಗೆ ನಾವು ಹೋಗ್ಬೇಕು. ಇಂಡಿಯಾದಲ್ಲೆಲ್ಲ ಹಂಗಲ್ಲ. ನಿಜವಾಗ್ಲೂ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಫೆಸಿಲಿಟಿ ಇದೆ. ಅವರೇ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ ನಮ್ದು ಪಾರ್ಸೆಲ್ನ. ಇಲ್ಲಿ ಹಂಗಲ್ಲ, ಇಲ್ಲಿ ನಾವೇ ಆ ಜಾಗಕ್ಕೆ ಹೋಗ್ಬೇಕು. ಅವ್ರು ಯಾವ ಅಂಗಡಿಯಲ್ಲಿ ಹೋಗಿ ಇಟ್ಟೋಗಿರ್ತಾರೆ ನೋಡಿ, ಆ ಜಾಗಕ್ಕೆ ನಾವು ಹೋಗ್ಬೇಕು. ಏನಂತ ಹೇಳಿದ್ರೆ, ಆ ಜಾಗಕ್ಕೆ ಹೋಗಿ ನಾನು ನನ್ನ ಪಾರ್ಸೆಲ್ನ ತಗೊಂಡ್ ಬಂದಿದ್ದೆ. ಓಕೆ, ಈ ಕ್ಯೂರಿಯಾಸಿಟಿ ಏನ್ ಗೊತ್ತಾ, ನೋಡಿ ವಿಡಿಯೋ ನೋಡಿ. ಕ್ಯೂರಿಯಾಸಿಟಿ ಏನಂತ ಹೇಳಿದ್ರೆ, ನಾನು 3 ಪಾರ್ಸೆಲ್ ಆರ್ಡರ್ ಮಾಡಿದ್ದೆ. 3 ಪಾರ್ಸೆಲ್. ಓಕೆ, ನಂಗಂತೂ ನಿಜವಾಗ್ಲೂ ಟೈಮ್ ಇಲ್ಲ. ಒಂದೊಂದು ಪಾರ್ಸೆಲ್ ಒಂದೊಂದು ಹತ್ರ ಬಂದಿದೆ. ಸೊ ಹಾಗಾಗಿ ನನ್ನ ಹತ್ರ ಟೈಮ್ ಇರಲಿಲ್ಲ, ನಂಗೆ ಹೋಗಕ್ಕಂತೂ ಟೈಮ್ ಇರಲಿಲ್ಲ. ನಾನೇನು ಮಾಡಿದೆ, ಒಂದು ಪಾರ್ಸೆಲ್ ಮಾತ್ರ ಈಗ ತಗೊಂಡು ಬಂದಿದ್ದೀನಿ. ಸೊ ಆ ಏನು ಬಂದಿರ್ಬೋದು ಅಂತ ಹೇಳಿ ನಂಗಂತೂ ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಏನಿರ್ಬೋದು ಅದರಲ್ಲಿ, ಆ 3 ಐಟಮಲ್ಲಿ ಏನಿರ್ಬೋದು ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ. ನೋಡೋಣ, ನಾನು ನಿಮ್ಮ ಜೊತೆ ಆ ಪಾರ್ಸೆಲ್ನ ಓಪನ್ ಮಾಡ್ತೀನಿ. ಅದು ಏನಿದೆ ಅಂತ ಹೇಳಿ ನೋಡೋಣವಾ? ಬನ್ನಿ ಹಾಗಾದ್ರೆ. ಇದೆ. ಓಕೆ, ನೋಡೋಣ ಇದರಲ್ಲಿ ಏನಿದೆ ಅಂತ ಹೇಳಿ. ನಾನು ತುಂಬಾ ಕ್ಯೂರಿಯಾಸಿಟಿಯಲ್ಲಿ ಇದ್ದೀನಿ, ಏನಿರ್ಬೋದು ಅಂತ ಹೇಳಿ. ನಂಗೆ ಗೊತ್ತು 3 ಐಟಮ್ ಅಲ್ಲಿ ಯಾವ್ದಾದ್ರು ಒಂದು ಬಂದಿರುತ್ತೆ. ಅದೇ ನನ್ನ ಕೈಗೆ ಯಾವ್ದು ಸಿಕ್ಕಿದೆ, ನಾನು ಯಾವ್ದನ್ನ ಹೋಗಿ ಫಸ್ಟ್ ತಗೊಂಡು ಬಂದಿದ್ದೀನಿ. ಹಾಗೆ ಇನ್ನೂ 2 ಐಟಮ್ಸ್ ಇದೆ, ಅದು ಬೇರೆಯವ್ರ ಹತ್ರ ಇದೆ. ನಂಗೆ ಟೈಮ್ ಇಲ್ಲ ಅಂತ ಹೇಳಿ ಅವ್ರನ್ನ ಕಳಿಸಿದ್ದೆ, ನಾನು ಹೋಗಿ ತಗೊಂಡ್ ಬನ್ನಿ ಅಂತ ಹೇಳಿ. ಅದು ಬಂದ ನಂತರನೂ ಕೂಡ ನನ್ನ ಹತ್ರ ವಿಡಿಯೋ ಮಾಡ್ಲಿಕ್ಕಾದ್ರೆ ಮಾಡ್ತೀನಿ. ಬಟ್ ಇದ್ರಲ್ಲಿ ಏನಿದೆ ಅಂತ ಹೇಳಿ ಬನ್ನಿ ನೋಡೋಣ. ನಾವು ಏನಿದೆ ಅಂತ ಹೇಳಿ ಗೊತ್ತಿಲ್ಲ. ಅರೆ, ಏನೂ ಇಲ್ಲ ಪ್ಯಾಕೇಜ್. ನಾನು ಆ್ಯಕ್ಚುಲಿ ಒಂದು ಫೇಸಿಗೆ ಒಂದು ಸಿರಮ್ ಬೇಕು, ಸಿರಮ್ ಯೂಸ್ ಮಾಡಬೇಕಂತ ಹೇಳಿ ನಾನೊಂದು ಫೇಸಿಗೆ ಸಿರಮ್ ಬೇಕು ಅಂತ ಹೇಳಿ ನಾನೊಂದು ಸಿರಮ್ ಆರ್ಡರ್ ಮಾಡಿದ್ದೆ. ನನಗೆ ಕೊರಿಯನ್ ಪ್ರಾಡಕ್ಟ್ ತುಂಬ ಇಷ್ಟ ಆಗ್ತಾ ಇದೆ. ಈಗ ಬಹಳ ನನಗೆ ಚೆನ್ನಾಗಿ ಬರ್ತದೆ ಕೊರಿಯನ್ ಪ್ರಾಡಕ್ಟ್. ಇದರಲ್ಲಿ ನಾನು ನಿಮ್ಗೆ ಕಾಣಿಸ್ತದೆ ನೋಡಿ, ಗ್ಲೋಯಿಂಗ್ ಸಿರಮ್ ಅಂತ ಹೇಳಿ ಆಲ್ರೆಡಿ ಒಂದಿತ್ತು, ಅದು ಖಾಲಿಯಾಗಿತ್ತು. ಸೊ ಹಾಗಾಗಿ ಇನ್ನೊಂದು ಆರ್ಡರ್ ಮಾಡಿದ್ದೀನಿ. ಇದು ನನಗೆ ತುಂಬ ಚೆನ್ನಾಗಿ ಬರ್ತದೆ. ನಾನು ರಾತ್ರಿ ಹಾಕಿ ಫೇಸ್ ವಾಶ್ ಮಾಡಿ, ಫಸ್ಟ್ ನಾನು ಫೇಸ್ ವಾಶ್ ಮಾಡ್ತೀನಿ. ಫೇಸ್ ವಾಶ್ ಮಾಡಿದ ನಂತರ ಈ ಸಿರಮ್ನ ಫೇಸ್ ಫುಲ್ ಹಚ್ಚಿ ಒಂದು 5 ರಿಂದ 10 ನಿಮಿಷ ಬಿಟ್ಟು ನೀಟಾಗಿ ಅದನ್ನು ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಮಾಯ್ಶ್ಚರೈಸರ್ ಹಾಕಿ ನಾನು ಓವರ್ ನೈಟ್ ಮಲಗ್ತಿದ್ದೆ. ಅದು ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ಹಾಗಾಗಿ ನಾನು ನಿಮಗೂ ಕೂಡ ಹೇಳ್ಬೋದು, ಈ ಕ್ರೀಮು, ಈ ಸಿರಮ್ ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಓಕೆ, ಇದು ಮೇಡ್ ಇನ್ ಕೊರಿಯನ್, ತುಂಬ ಚೆನ್ನಾಗಿದೆ. ಫಸ್ಟ್ ಫೇಸ್ ವಾಶ್ ಮಾಡಬೇಕು, ನಂತರ ಇದನ್ನ ಯೂಸ್ ಮಾಡಬೇಕು. ಓಕೆ, ವಿದೌಟ್ ಫೇಸ್ ವಾಶ್ ಮಾತ್ರ ಯೂಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಫೇಸಲ್ಲಿ ತುಂಬ ಡಸ್ಟ್ ಇರ್ತದೆ, ತುಂಬ ಸ್ಟಿಕ್ಕಿ ಆಯಿಲಿ ಇರ್ತದೆ. ಫಸ್ಟ್ ಫೇಸ್ ವಾಶ್ ಮಾಡಿ ಡ್ರೈ ಸ್ಕಿನ್ನಿಗೆ ಇದನ್ನು ಯೂಸ್ ಮಾಡಿ. ನಿಜವಾಗ್ಲೂ ಇದು ರಿಸಲ್ಟ್ ಸಿಗ್ತದೆ ನಿಮಗೆ. ಓಕೆ.